ಸರ್ ಇನ್ನು ಬಲರಾಮನ ದಿನಗಳು ಟೈಟಲ್ ನೋಡಿದಾಗ ಅಲ್ಲಿ ಲಾಂಗ್ ಇದೆ ಮಧ್ಯದಲ್ಲಿ, ಟೈಟಲ್ ಮಧ್ಯದಲ್ಲಿ. ಸೊ ನಿಮಗೆ ಇದು ನೀವು ಲಾಂಗ್ ಹಿಡಿದು ಸದ್ದು ಸುದ್ದಿ ಮಾಡಿದ್ದಾದ್ಮೇಲೆ ಸಿಕ್ತಾ? ಅದರ್ವೈಸ್ ಅದಕ್ಕೆ ಬಿಫೋರೇ ಸಿಕ್ಕಿತಾ? ಯಾಕಂದರೆ ರಜತ್ ಅವರು ಇರಬೇಕಂತ ಅನ್ಸುತ್ತಲ್ಲ ಈ ಸಿನಿಮಾದಲ್ಲಿ. ಎಸ್ ಎಸ್ ರಜತ್ ಆಲ್ಸೋ ಈಸ್ ಪ್ಲೇಯಿಂಗ್ ಅ ಪಾರ್ಟ್. ಸೊ ಅದು ಒಂದು ತುಂಬ ಚೆನ್ನಾಗಿ ನಡೆದಂಥ ಒಂದು ಯುನೋ ಇನ್ಸಿಡೆಂಟ್. ಅಂದರೆ ಆ ಲಾಂಗಿನ ಬಗ್ಗೆ ಎಲ್ಲ ಹೇಳ್ತಿರೋದು, ರಜತ್ ಈ ಸಿನಿಮಾನಲ್ಲಿ ಮಾಡಿರೋದ್ರ ಬಗ್ಗೆ. ನಮ್ಮದೆಲ್ಲ ಶೂಟಿಂಗ್ ಕಂಪ್ಲೀಟ್ ಆಗಿತ್ತು ಆ್ಯಂಡ್ ಒಂದು ಒಕೇಶನ್ನಲ್ಲಿ ಒಂದು ಮೇಜರ್ ಫೈಟ್ನಲ್ಲಿ ಒಂದು ಖಡಕ್ ಆಗಿರೋ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು. ಸೊ ಆ್ಯಸ್ ಮೀ ಆ್ಯಂಡ್ ಚೈತನ್ಯ ಸರ್ ಎಲ್ಲ ಡಿಸ್ಕಸ್ ಮಾಡುವಾಗ ಶ್ರೇಯಸ್ ಸರ್ ಹಿ ವಾಸ್ ಆಸ್ಕಿಂಗ್ ಇಫ್ ಸಮ್ಮನ್ ಕ್ಯಾನ್ ಬಿ ಪುಟ್ ಇನ್ ದಿಸ್ ಪ್ಲೇಸ್ ಅಂದ್ಬಿಟ್ಟು ಆವಾಗ ಬಂದಂಥ ಹೆಸರು ರಜತ್. ರಜತ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಲೆಟ್ಸ್ ಡೂ ಇಟ್ ಅಂದ್ಬಿಟ್ಟು ಫೋನ್ ಮಾಡಿ ಇಮಿಡಿಯೇಟಾಗಿ ನೆಕ್ಸ್ಟ್ ದಿನ ಶೂಟಿಂಗ್ ಇದೆ, ನೈಟ್ ಫೋನ್ ಮಾಡಿ ನಾಳೆಯಿಂದ ಶೂಟಿಂಗ್ ಇದೆ, ಶೂಟಿಂಗಿಗೆ ಹೋಗು. ಅವನು ಸರಿ ಹೇಗಿದೆ ಏನು ಕತೆ ಅಂದಾಗ ಅವ್ನಿಗೆ ಎಕ್ಸ್ಪ್ಲೈನ್ ಮಾಡಿ ಹೋಗಿ ಇಬ್ಬರೂ ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೊತೀವಿ, ಇಟ್ ವಿಲ್ ಬಿ ನೈಸ್ ಟು ವರ್ಕ್ ಇನ್ ಒನ್ ಸಿನಿಮಾ ಟುಗೆದರ್ ಅಂತಂದಾಗ ಅವನು ಒಪ್ಕೊಂಡು ಮಾಡಿದಂಥ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಅಲ್ಲ ಇದಕ್ಕೇನಾದರೂ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಿ ಇಬ್ಬರೂ ಶೂಟಿಂಗ್ಗೋಸ್ಕರ ಹಂಗೆ ಆಯ್ತಾ ಇಬ್ಬರದು? ಇಲ್ಲ, ಅದು ಮಾಡಿದಾಗ ನಾವು ನಿಜವಾಗ್ಲೂ ಒಂದು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಈ ಸಿನಿಮಾನಲ್ಲಿ ಮಾಡ್ತಿದ್ದೀವಿ ಅಂತ. ಬಟ್ ದೆನ್ ದಟ್ ವಾಸ್ ಜಸ್ಟ್ ಅ ರೀಲ್ ಮ್ಯಾಮ್. ಸೊ ರೀಲ್ ಈಸ್ ಡಿಫ್ರೆಂಟ್ ವಿಚ್ ಬಿಕೇಮ್ ರಿಯಲ್. ಅದಾದಮೇಲೆ ಈ ಸಿನಿಮಾ ಆಯಿತು ಅಷ್ಟೇ. ಸರ್ ಇನ್ನು ಡೆವಿಲ್ ರೇಸಿಂಗ್ ಹಿಟ್ 30 ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಮಾಡಿ ಮುನ್ನುಗ್ತಾ ಇದೆ. ಸೊ ಅಫ್ಕೋರ್ಸ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಸಿನಿಮಾದಲ್ಲಿ. ಸೊ ಎಷ್ಟು ಖುಷಿ ಇದೆ, ಫಸ್ಟ್ ಸಿನಿಮಾ ಒಂದು ದರ್ಶನ್ ಸರ್ ಜೊತೆಗೆ ಮತ್ತು ಒಳ್ಳೆ ಕಲೆಕ್ಷನ್ ಕೂಡ ಆಗ್ತಿದೆ, ಒಳ್ಳೆ ಸೌಂಡ್ ಕೂಡ ಕ್ರಿಯೇಟ್ ಮಾಡಿರೋವಂಥದ್ದು. ಜನ ಮುಗಿಬಿದ್ದು ನೋಡ್ತಿದ್ದಾರೆ ದರ್ಶನ್ ಸರ್ ಫ್ಯಾನ್ಸು. ಸೊ ಏನು ಹೇಳ್ತೀವಿ ಮ್ಯಾಮ್? ದರ್ಶನ್ ಸರ್ ಫ್ಯಾನ್ಸು ಯಾವತ್ತೂ ಅವ್ರ ಸಿನಿಮಾಗಳನ್ನ ಕೈ ಬಿಟ್ಟಲ್ಲ. ದೇ ಹ್ಯಾವ್ ಆಲ್ವೇಸ್ ಸೆಲೆಬ್ರೇಟೆಡ್ ಹಿಸ್ ಮೂವೀಸ್. ಆ್ಯಂಡ್ ನನಗೆ ಬೀಯಿಂಗ್ ಅ ಪಾರ್ಟ್ ಆಫ್ ದ್ಯಾಟ್ ಮೂವಿ ಈಸ್ ಅ ರಿಯಲ್ ಬ್ಲೆಸ್ಸಿಂಗ್. ಅಂದರೆ ಒಂದು ಬಿಗ್ ಬಾಸಿಂದ ಹೊರಗೆ ಬಂದಿದ ತಕ್ಷಣ ಒಂದು ದೊಡ್ಡ ಪ್ರಾಜೆಕ್ಟು ಆ್ಯಂಡ್ ದರ್ಶನ್ ಸರ್ ಜೊತೆಯಲ್ಲಿ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡೋವಂಥ ಒಂದು ಆಪರ್ಚುನಿಟಿ ಆ್ಯಂಡ್ ಎಲ್ಲ ಮುಗಿದು ಇವಾಗ ರಿಲೀಸ್ ಆಗಿ ಒಂದು ರಾರಾಜಿಸ್ತಿರುವಂಥ ಒಂದು ಮೂವಿ ಆ್ಯಂಡ್ ಒಳ್ಳೆ ಕಲೆಕ್ಷನ್ ಆಗ್ತಿರುವಂಥ ಮೂವಿ ಯಾವ ಆರ್ಟಿಸ್ಟಿಗೆ ತಾನೇ ಖುಷಿ ಆಗಿರೋದಿಲ್ಲ ಹೇಳಿ. ಆ್ಯಂಡ್ ನನ್ನ ಸಿನಿಮಾ, ನಾನು ಮಾಡಿರೋವಂಥ ಒಂದು ಸಿನಿಮಾ ಒಂದು ಒಳ್ಳೆ ಸೌಂಡ್ ಮಾಡ್ತಾ ಇದೆ, ಎಲ್ಲ ಕಡೆ ಓಡ್ತಾ ಇದೆ ಅಂದಾಗ ತುಂಬ ಖುಷಿ ಇದೆ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಸರ್ ಇನ್ನು ಬಲರಾಮನ ದಿನಗಳು ಟೈಟಲ್ ನೋಡಿದಾಗ ಅಲ್ಲಿ ಲಾಂಗ್ ಇದೆ ಮಧ್ಯದಲ್ಲಿ, ಟೈಟಲ್ ಮಧ್ಯದಲ್ಲಿ. ಸೊ ನಿಮಗೆ ಇದು ನೀವು ಲಾಂಗ್ ಹಿಡಿದು ಸದ್ದು ಸುದ್ದಿ ಮಾಡಿದ್ದಾದ್ಮೇಲೆ ಸಿಕ್ತಾ? ಅದರ್ವೈಸ್ ಅದಕ್ಕೆ ಬಿಫೋರೇ ಸಿಕ್ಕಿತಾ? ಯಾಕಂದರೆ ರಜತ್ ಅವರು ಇರಬೇಕಂತ ಅನ್ಸುತ್ತಲ್ಲ ಈ ಸಿನಿಮಾದಲ್ಲಿ. ಎಸ್ ಎಸ್ ರಜತ್ ಆಲ್ಸೋ ಈಸ್ ಪ್ಲೇಯಿಂಗ್ ಅ ಪಾರ್ಟ್. ಸೊ ಅದು ಒಂದು ತುಂಬ ಚೆನ್ನಾಗಿ ನಡೆದಂಥ ಒಂದು ಇನ್ಸಿಡೆಂಟ್. ಅಂದರೆ ಆ ಲಾಂಗಿನ ಬಗ್ಗೆ ಎಲ್ಲ ಹೇಳ್ತಿರೋದು, ರಜತ್ ಈ ಸಿನಿಮಾನಲ್ಲಿ ಮಾಡಿರೋದ್ರ ಬಗ್ಗೆ. ನಮ್ಮದೆಲ್ಲ ಶೂಟಿಂಗ್ ಕಂಪ್ಲೀಟ್ ಆಗಿತ್ತು ಆ್ಯಂಡ್ ಒಂದು ಒಕೇಶನ್ನಲ್ಲಿ ಒಂದು ಮೇಜರ್ ಫೈಟ್ನಲ್ಲಿ ಒಂದು ಖಡಕ್ ಆಗಿರೋ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು. ಸೊ ಆ್ಯಸ್ ಮೀ ಆ್ಯಂಡ್ ಚೈತನ್ಯ ಸರ್ ಎಲ್ಲ ಡಿಸ್ಕಸ್ ಮಾಡುವಾಗ ಶ್ರೇಯಸ್ ಸರ್ ಹಿ ವಾಸ್ ಆಸ್ಕಿಂಗ್ ಇಫ್ ಸಮ್ಮನ್ ಕ್ಯಾನ್ ಬಿ ಪುಟ್ ಇನ್ ದಿಸ್ ಪ್ಲೇಸ್ ಅಂದ್ಬಿಟ್ಟು ಆವಾಗ ಬಂದಂಥ ಹೆಸರು ರಜತ್. ರಜತ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಲೆಟ್ಸ್ ಡೂ ಇಟ್ ಅಂದ್ಬಿಟ್ಟು ಫೋನ್ ಮಾಡಿ ಇಮಿಡಿಯೇಟಾಗಿ ನೆಕ್ಸ್ಟ್ ದಿನ ಶೂಟಿಂಗ್ ಇದೆ, ನೈಟ್ ಫೋನ್ ಮಾಡಿ ನಾಳೆಯಿಂದ ಶೂಟಿಂಗ್ ಇದೆ, ಶೂಟಿಂಗಿಗೆ ಹೋಗು. ಅವನು ಸರಿ ಹೇಗಿದೆ ಏನು ಕತೆ ಅಂದಾಗ ಅವ್ನಿಗೆ ಎಕ್ಸ್ಪ್ಲೈನ್ ಮಾಡಿ ಹೋಗಿ ಇಬ್ಬರೂ ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೊತೀವಿ, ಇಟ್ ವಿಲ್ ಬಿ ನೈಸ್ ಟು ವರ್ಕ್ ಇನ್ ಒನ್ ಸಿನಿಮಾ ಟುಗೆದರ್ ಅಂತಂದಾಗ ಅವನು ಒಪ್ಕೊಂಡು ಮಾಡಿದಂಥ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಅಲ್ಲ ಇದಕ್ಕೇನಾದರೂ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಿ ಇಬ್ಬರೂ ಶೂಟಿಂಗ್ಗೋಸ್ಕರ ಹಂಗೆ ಆಯ್ತಾ ಇಬ್ಬರದು? ಇಲ್ಲ, ಅದು ಮಾಡಿದಾಗ ನಾವು ನಿಜವಾಗ್ಲೂ ಒಂದು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಈ ಸಿನಿಮಾನಲ್ಲಿ ಮಾಡ್ತಿದ್ದೀವಿ ಅಂತ. ಬಟ್ ದೆನ್ ದಟ್ ವಾಸ್ ಜಸ್ಟ್ ಅ ರೀಲ್ ಮ್ಯಾಮ್. ಸೊ ರೀಲ್ ಈಸ್ ಡಿಫ್ರೆಂಟ್ ವಿಚ್ ಬಿಕೇಮ್ ರಿಯಲ್. ಅದಾದಮೇಲೆ ಈ ಸಿನಿಮಾ ಆಯಿತು ಅಷ್ಟೇ. ಸರ್ ಇನ್ನು ಡೆವಿಲ್ ರೇಸಿಂಗ್ ಹಿಟ್ 30 ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಮಾಡಿ ಮುನ್ನುಗ್ತಾ ಇದೆ. ಸೊ ಅಫ್ಕೋರ್ಸ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಸಿನಿಮಾದಲ್ಲಿ. ಸೊ ಎಷ್ಟು ಖುಷಿ ಇದೆ, ಫಸ್ಟ್ ಸಿನಿಮಾ ಒಂದು ದರ್ಶನ್ ಸರ್ ಜೊತೆಗೆ ಮತ್ತು ಒಳ್ಳೆ